ಗೋಪಾಲ್ ಹೊಸೂರ್ ಸರ್ ಅವರ ಶೂಟೌಟ್ ಆದ ಜಾಗದಲ್ಲಿದ್ದೀನಿ. ಈ ಮರಕ್ಕೆ ಏನೋ ಗುಂಡು ತಾಗಿ ಅವತ್ತಿನ ಘಟನೆಯ ಒಂದು ನೆನಪಿಗಾಗಿ ಈ ಮರವನ್ನು ಇನ್ನೂ ಕೂಡ ಹಾಗೆ ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಮರ ಮತ್ತು ನನ್ನ ಪಕ್ಕದಲ್ಲೇನಿದೆ ಈ ಮರ. ಇಲ್ಲಿ ಸ್ನೇಹಿತರೆ ಗೋಪಾಲ್ ಹೊಸೂರ್ ಸರ್ ಅವರ ಡ್ರೈವರು ಇಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸ್ತಾನೆ. ಯಾಕಂದರೆ ಡ್ರೈವರಿಗೆ ಅವತ್ತು ಕೈಗೆ ಗುಂಡು ಬಿದ್ದರೂ ಕೂಡ ಅವನು ಹೇಗೋ ತ್ರಾಸದಾಯಕವಾಗಿ ಜೀಪನ್ನು ಅಥವಾ ಕಾರೋ ಏನೋ ಇರುತ್ತೆ ಅದನ್ನು ರಿವರ್ಸ್ ಆಗಿ ತೊಗೊಂಡು ಮತ್ತೆ ಗೋಪಾಲ್ ಹೊಸೂರ್ ಸರ್ನ ಸೇವ್ ಮಾಡ್ತಾನೆ. ತಕ್ಷಣ ಇಲ್ಲಿಂದ ಆನೆದಿಂಬ ವೈರ್ಲೆಸ್ ಸ್ಟೇಷನ್ ಅಂತ ಏನು ಹೇಳಿದ್ನಲ್ಲ ಅಲ್ಲಿಗೆ ಮತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ವೈರ್ಲೆಸ್ ಮುಖಾಂತರ ಅವತ್ತಿನ ಬೆಳಗ್ಗೆ 7:15 ಏನು ಘಟನೆ ಆಗುತ್ತೆ ಅಲ್ಲಿಂದ ಆ ಒಂದು ಸಂದೇಶ ವೈರ್ಲೆಸ್ ಮೂಲಕ ಅಲ್ಲಿಗೆ ಸಿಬ್ಬಂದಿಗಳಿಗೆ ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರಿಗೆ ಎಲ್ಲ ಆ ಒಂದು ವಿಚಾರ ತಲುಪಿ ತಕ್ಷಣ ಅವರು ತಮ್ಮ ಸಿಬ್ಬಂದಿಗಳನ್ನು ಕರ್ಕೊಂಡು ಇಲ್ಲಿಗೆ ಬಂದು ಗೋಪಾಲ್ ಹೊಸೂರ್ ಸರಿಗೆ ಗುಂಡು ಬಿದ್ದಿರುತ್ತೆ. ಗುಂಡು ಬಿದ್ದು ಅವರು ಪ್ರಜ್ಞಾಹೀನರಾಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ, ಕಾರಲ್ಲೇ ಇರ್ತಾರೆ. ಆವಾಗ ವೀರಪ್ಪನ್ನು ಫೈರ್ ಮಾಡ್ತಾ ಇರ್ತಾನೆ. ಇನ್ನೂ ಫೈರಿಂಗ್ ಆಗ್ತಾನೆ ಇರುತ್ತೆ ಇಲ್ಲೆಲ್ಲ. ಡ್ರೈವರಿಗೆ ಏನು ಗುಂಡು ಬೀಳುತ್ತೆ ಅವನು ತಕ್ಷಣ ಕಾರನ್ನು ರಿವರ್ಸ್ ತೊಗೊಂಡ್ಬಿಟ್ಟು ಇಲ್ಲಿಂದ ಹೋಗ್ತಾನೆ. ಈ ರೂಟಲ್ಲಿ ವಾಪಸ್ಸು ರಿವರ್ಸ್ ಹೋಗ್ತಾನೆ. ಅಲ್ಲಿ ಏನು ಕಲ್ಲನ್ನು ಅಡ್ಡ ಇಟ್ಟಿದ್ರು, ಇಲ್ಲಿ ಮರವನ್ನು ಅರ್ಧ ಏನು ಕೆಡಗಿರ್ತಾರೆ ಅದನ್ನು ಪೂರ್ತಿ ಕೆಡಗಿಬಿಡ್ತಾರೆ. ಆದರೂ ಕೂಡ ಆ ಡ್ರೈವರು ತನ್ನ ಕೈಗೆ ಒಂದು ಎಡಗೈಗೆ ಗುಂಡು ಬಿದ್ದಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಗೋಪಾಲ್ ಹೊಸೂರ್ ಸರ್ನ ಕಾಪಾಡಬೇಕು ಅನ್ನೋದು ಒಂದೇ ಅವನ ತಲೆಯಲ್ಲಿರುತ್ತೆ. ಆಗ ಅವನು ಇಲ್ಲಿಂದ ಸೀದಾ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಇದಾಗಿ ಸ್ವಲ್ಪ ದೂರ ಹೋಗ್ತಿದ್ದಾಗೇ ಅಲ್ಲಿ ಏನು ಟೀಮು ಬರುತ್ತೆ. ಅವರು ಗೋಪಾಲ್ ಹೊಸೂರ್ ಸರ್ನ ಮತ್ತು ಆ ಡ್ರೈವರನ್ನು ಇಬ್ಬರನ್ನೂ ರೆಸ್ಕ್ಯೂ ಮಾಡಿಬಿಟ್ಟು ಇಲ್ಲಿಂದ ಸೀದಾ ಧರ್ಮಪುರಿ ಮತ್ತು ಮೆಟ್ಟೂರು ಮಾರ್ಗವಾಗಿ ಧರ್ಮಪುರಿ ಒಂದು ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಅಲ್ಲಿ ಅವರನ್ನು ಸೇವ್ ಮಾಡ್ತಾರೆ. ಆವತ್ತಿನ ದಿವಸ ನಮ್ಮ ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು ಗೋಪಾಲ್ ಹೊಸೂರ್ ಸರ್ ಅವರ ಪ್ರಾಣವನ್ನೇ ಉಳಿಸಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಏನು ಶೂಟೌಟ್ ಆಯಿತು, ಗುಂಡಿನ ಕಾಳಗಗಳು ನಡೀತಾನೆ ಇರ್ತವೆ. ಅಶೋಕ್ ಕುಮಾರ್ ಸರ್ ಅವರು ಅವತ್ತು ಬರ್ತಾರೆ. ಬಂದು ಒಂದು ಸ್ವಲ್ಪ ಅವರು ಬರೋಕ್ಕಿಂತ ಒಂದು ಸ್ವಲ್ಪ ದೂರದವರೆಗೂ ಇಲ್ಲಿನ ಗುಂಡಿನ ವಾಸನೆ, ಆ ಮದ್ದು ಗುಂಡುಗಳ ವಾಸನೆ ಏನಿರುತ್ತೆ ಅದು ಅವರಿಗೆ ಅಲ್ಲಿ ಬರ್ತಾಯಿದ್ರು ಕೂಡ ಅವರಿಗೆ ವಾಸನೆ ಬರ್ತಾನೆ ಇರುತ್ತೆ. ತುಪಾಕಿ ಆ ಗುಂಡಿನ ವಾಸನೆ ಏನು ಬರ್ತಾನೆ ಇರುತ್ತೆ. ಹಾಗೆ ಅವರು ಇಲ್ಲಿ ಬಂದು ಅವ್ರನ್ನ ರೆಸ್ಕ್ಯೂ ಮಾಡಿಬಿಟ್ಟು ಇಲ್ಲಿಂದ ಅವ್ರನ್ನ ಸೇವ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದಾದ ಸ್ವಲ್ಪ ಹೊತ್ತಿನ ಬಳಿಕ ಇಲ್ಲಿಂದ ಅಲ್ಲಿ ಒಂದು ಬಂಡೆ ಏನು ತೋರಿಸಿದ್ನಲ್ಲ ಮೇಲ್ಗಡೆ, ಆ ಬಂಡೆಯಿಂದ ವೀರಪ್ಪನು ಮತ್ತೆ ಬರ್ತಾನೆ. ಬಂದು ಇಲ್ಲಿ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು, ಪೊಲೀಸ್ ಸಿಬ್ಬಂದಿಗಳ ಹತ್ತಿರ ಇರುವಂತಹ ಶಸ್ತ್ರಾಸ್ತ್ರಗಳನ್ನು, ರೈಫಲ್ಗಳನ್ನು, SLR ರೈಫಲ್ಗಳನ್ನು ತಗೊಂಡು ಹೋಗ್ತಾನೆ. ಅಲ್ಲಿವರೆಗೂ ಅವನ ಹತ್ರ ಮಜಲ್ ಲೋಡೆಡ್ಡು ಮತ್ತು 303 ಈ ರೀತಿಯ ರೈಫಲ್ಗಳು ಇರುತ್ತೆ. ಇಲ್ಲಿಂದ ಬಂದ ನಂತರ ಇಲ್ಲಿಂದ ಏನು ಪೊಲೀಸ್ ಸಿಬ್ಬಂದಿಗಳ ಏನು ರೈಫಲ್ ಇರುತ್ತೆ ಆ ರೈಫಲ್ಗಳನ್ನು ಅವನು ತಗೊಂಡು ಹೋಗ್ಬಿಡ್ತಾನೆ. ಆ ಟೈಮಲ್ಲಿ ಅವನ ಹತ್ರ ಅಲ್ಲಿವರೆಗೂ ಅವನ ಹತ್ರ SLR ರೈಫಲ್ ಇರೋದಿಲ್ಲ. ಇಲ್ಲಿಂದ ತಗೊಂಡೋದ ನಂತರ ಅವನಿಗೆ SLR ರೈಫಲ್ಲು ಬರುತ್ತೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ರೆಸ್ಕ್ಯೂ ಮಾಡಿದ ನಂತರ ಏನು ಬರ್ತಾರೆ ಅಶೋಕ್ ಸರ್ ಟೀಮ್ ಅವರು ಎಲ್ಲ ಏನು ಬರ್ತಾರೆ, ವೀರಪ್ಪನ್ನು ಕಾದು ಕುಳಿತಿರ್ಬೋದು ಅಂತ ಹೇಳ್ಬಿಟ್ಟು ಭಾಳ ಜಾಗರೂಕತೆಯಿಂದ ಇಲ್ಲಿಂದ ಮುಂದಕ್ಕೆ ಅವನ್ನ ಸರ್ಚ್ ಮಾಡಲಿಕ್ಕಾಗಿ ಇಲ್ಲೆಲ್ಲ ಓಡಾಡ್ತಾರೆ ಸ್ನೇಹಿತರೆ. ಇದಿಷ್ಟು ಗೋಪಾಲ್ ಹೊಸೂರ್ ಸರ್ ಅವರ ಒಂದು ಶೂಟೌಟ್ ಏನಾಗುತ್ತೆ ಆ ಒಂದು ಟೈಮಲ್ಲಿ ಇದೇ ಜಾಗದಲ್ಲಿ ಸ್ನೇಹಿತರೆ. ಈ ಒಂದು ಮರವನ್ನು ಅವತ್ತಿನ ಒಂದು ಶೂಟೌಟಿನ ಇದು ಸಂದರ್ಭಕ್ಕಾಗಿ ಅದನ್ನು ಡೆಮಾಲಿಷ್ ಮಾಡ್ದೇನೆ ಆ ನೆನಪಿಗಾಗಿ ಇನ್ನೂ ಸಹ ಕಾಪಾಡಿಕೊಂಡು ಬಂದಿದ್ದಾರೆ ಸ್ನೇಹಿತರೆ.